ರಾಜ್ಯದ ಜನತೆಗೆ ಉತ್ತಮವಾದಂಥ ಒಂದು ಸಂದೇಶ ಕಳಿಸಿದ್ದಾರೆ. ಇವತ್ತು ಯಾವ ಗೊಂದಲವನ್ನು ಸೃಷ್ಟಿಯಾಗಿತ್ತು ಅಂತ ಏನು ಬಿಂಬಿಸಿದ್ರು, BJPಯವರು ಏನು ಬಿಂಬಿಸಿದ್ರು, ಇವತ್ತು ನಮ್ಮ DCM ಅವರು CM ಮನೆಗೆ ಹೋಗಿ, CM ಅವರು DCM ಅವ್ರ ಮನೆಗೆ ಹೋಗಿ ಇವತ್ತು ಟಿಫನ್ ಮಾಡಿ ಒಂದು ಒಳ್ಳೆ ನಮ್ಮ ಕಾರ್ಯಕರ್ತರು ನಮ್ಮ ಪಕ್ಷಕ್ಕೆ ಒಂದು ಸಂದೇಶ ಕೊಟ್ಟಿದ್ದಾರೆ. ನಿಜವಾಗ್ಲೂ ಖುಷಿಯಾಗುತ್ತೆ. ಅಂದರೆ ತಮ್ಮ ಈ ಸಂದೇಶ ಇವತ್ತು ಹೈಕಮಾಂಡಿಗೆ ರವಾನೆ ಮಾಡ್ತಾರೋ ಇನ್ನೊಂದು ಮಾಡ್ತಾರೋ ನನಗೆ ಗೊತ್ತಿಲ್ಲ. ಇದರಿಂದ ಏನಾಗಿದೆ ಅಂದರೆ ಗೊಂದಲ ಇರುವಂಥದ್ದನ್ನ ಈಗಾಗಲೇ ಹೋಗಲಾಡಿಸಿದ್ದಾರೆ. ಅದರಿಂದ ಯಾವುದೇ ಸಮಸ್ಯೆ ಇಲ್ಲ ಅನ್ಸುತ್ತೆ ನನಗೇನು. ಸತ್ಯ ಅಲ್ಲ, ಈಗ ಸಂಪುಟ ರಚನೆ ಮಾಡಬೇಕಾದ್ರೆ ಇವ್ರ ಕೈಯಲ್ಲೇನಿಲ್ಲ. ಹೈಕಮಾಂಡ್ ಇವತ್ತು ನಾಳೆನೇ ಮಾಡ್ರಪ್ಪ ಅಂದರೆ ನಾಳೆನೇ ಮಾಡ್ತಾರೆ. ಇಲ್ಲ ನಾಳೆ ಬರುವಂಥ ಅಸೆಂಬ್ಲಿ ನಡೀತದೆ, ಅಸೆಂಬ್ಲಿ ಆದ್ಮೇಲೆ ಮಾಡಿ ಅಂತ ಹೇಳಿದ್ರೆ ಆವಾಗ ಮಾಡ್ಬೋದು ಬಿಟ್ರೆ ಬೇರೆ ಯಾವ ಉದ್ದೇಶನೂ ಇಲ್ಲ. ಭಾಳ ಖುಷಿ ಆಯಿತು. ಇಬ್ಬರು ಬಂದು ಚೌಚೌ ಬಾತ್ ತಿಂದು ಈಗ ಒಳ್ಳೆ ನಾಟಿ ಕೋಳಿ ತಿಂದಿದ್ದಾರೆ. ಯಾರು ಯಾರು ನೋಡಿ, ಒಳ್ಳೆ ಕತೆ ಇದಲ್ಲ. ನಾನು ಒಬ್ಬ ಪ್ರಬಲವಾದ ಆಕಾಂಕ್ಷಿ ಇದ್ದೀನಿ. ನಾನು 3 ಸರಿ MLA ಆಗಿದ್ದೇನೆ. ನಾನು ಆಗಬಾರ್ದಂತ ಏನಾರು ಇದೆಯಾ? ನನ್ನ ಹಕ್ಕುಗಳನ್ನು ಬಿಂಬಿಸ್ತೀನಿ ಅಷ್ಟೇ. ಕೊಡೋದು ಬಿಡೋದು ನಮ್ಮ ರಾಷ್ಟ್ರೀಯ ನಾಯಕರು, ರಾಜ್ಯದ ನಾಯಕರು. ಬೇಡ ಬಿಡಿ, ಅವ್ರಿಗೆ ಅಧಿಕಾರ ಸಿಗಲ್ಲ ಅಂದ್ರೆ ನಮಗೂ ಅಧಿಕಾರ ಇಲ್ಲ ಅಂತ ತಿಳ್ಕೊಳ್ತೀವಿ ಅಷ್ಟೇ. ನಾವ್ಯಾಕೆ ತಲೆ ಕೆಡಿಸ್ಕೊಳ್ತೀವಿ? ನೋಡಿ, ಒಂದು ತಿಳ್ಕೊಳ್ಳಿ, ನಮಗೆ ಒಂದು ಖುಷಿಯಾಗಿರುವಂಥದ್ದು, ಇಷ್ಟು ದಿನಗಳ ಏನು ಗೊಂದಲ ಸೃಷ್ಟಿಯಾಗಿತ್ತು, ಮಾನ್ಯ ಮುಖ್ಯಮಂತ್ರಿಗಳು DCM ಮನೆ ಬಂದು ಇವತ್ತು ಟಿಫನ್ ಮಾಡಿದೆಯಲ್ಲ, ಒಂದು ವಿರೋಧ ಪಕ್ಷಗಳಿಗೆ ಮತ್ತು ನಮ್ಮ ಕಾರ್ಯಕರ್ತರಿಗೆ ಒಂದು ಸಂದೇಶ ಕೊಟ್ಟಿದ್ದಾರೆ. ನೋಡಿ ಇಲ್ಲಿ ಕೇಳ್ರಿ, ಯಾವುದೇ ನಮ್ಮ ಪಕ್ಷದಲ್ಲಿ ಬೇರೆಯವರ ಯಾವುದೇ ಮೀಟಿಂಗ್ ಮಾಡಿ ಏನೇ ಮಾಡಿದ್ರು ಅದಕ್ಕೆ ನಾವು ಪರಿಗಣನೆ ಮಾಡೋದಿಲ್ಲ. ಇವರಿಬ್ಬರಲ್ಲಿ ಇವರು ರಾಜ್ಯಾಧ್ಯಕ್ಷರಿದ್ದಾರೆ, ಮುಖ್ಯಮಂತ್ರಿಗಳಿದ್ದಾರೆ. ಅವ್ರ ಮನೆಗೆ ಇವ್ರ ಮನೆಗೆ ಇವ್ರು ಹೋಗೋದು, ಅವ್ರ ಮನೆಗೆ ಅವ್ರು ಹೋಗೋದಕ್ಕೆ ಏನು ತಪ್ಪಿಲ್ಲ. ಇದು ರಾಜ್ಯದ ಜನರಿಗೆ ಒಂದು ಒಳ್ಳೆಯ ಸಂದೇಶ ಕೊಟ್ಟಿದ್ದಾರೆ. ಖುಷಿ ಆಗತ್ತೆ. ಈ ತರ ಇರಬೇಕಂತ ನಮಗೆ. ಏನು ಆಗೋದಲ್ಲ, ಯಾರಿಗೆ ಏನು ಆಗೋದಲ್ಲ. ಹಂಗಂತ ಹೇಳಿ ಒಳ್ಳೆ ಕತೆ ಆಯ್ತಲ್ಲ. ಈಗ ನೋಡಿ, ಸಹಜವಾಗಿ ಅವಾಗಿಂದ ಒಬ್ಬೊಬ್ಬರು ಒಂದೊಂದು ಕಡೆ ಇದ್ದಿರ್ಬೋದು, ಆದ್ರೆ ಅದೇನು ಆ ಥರ ಗುರ್ತಿಸ್ಕೊಂಡಿದ್ದಲ್ಲ. ಒಂದು ಕೆಲಸ ಆಗ್ಬೇಕಂದ್ರೆ ಎಲ್ಲರ ಮನೆಗೂ ಹೋಗ್ಬೇಕಲ್ಲ. DCM ಮನೆಗೂ ಹೋಗ್ಬೇಕು, CM ಮನೆಗೂ ಹೋಗ್ಬೇಕು, ಮಂತ್ರಿಗಳ ಮನೆಗೂ ಹೋಗ್ಬೇಕು. ಅದು ಅಡ್ಡಿಲ್ಲ. ಆದರೆ ನಮ್ಮದೇ ಆದಂಥ ಗುಂಪು ಕಟ್ಕೊಂಡು ಬೇರೆ ಬೇರೆ ರೀತಿ ಮಾಡೋದಕ್ಕೆ ಅವಕಾಶ ಇಲ್ಲಿಲ್ಲ. ನಾವು ಪಾರ್ಟಿ ವಿರುದ್ಧವಾಗ್ಲಿ ನಮ್ಮ ಲೀಡರ್ಸ್ ವಿರುದ್ಧವಾಗ್ಲಿ DK ಶಿವಕುಮಾರ್ ಅವ್ರ ಪರವಾಗಿ ಹೋಗಿರ್ಲಿಲ್ವಾ ಸರ್? ಇವತ್ತಿನ ಮಾತುಕತೆಯಿಂದ ಮೇಲೆ ಏನಾದ್ರು ಬೇರೆ ಪರಿಣಾಮಗಳೆಲ್ಲ ಕಡಿಮೆ ಆಗ್ತವೆ ಅಂತ ಅನ್ಸುತ್ತಾ ಸರ್? ಅಂದ್ರೆ ಪರಿಣಾಮ ಏನು ಇಲ್ವಲ್ಲ. ಅಂದ್ರೆ ಮೀಟಿಂಗ್ಗಳು ಅಥವಾ ಹೇಳಿಕೆಗಳು, ಬಹಿರಂಗ ಹೇಳಿಕೆಗಳು ಇವಕ್ಕೆಲ್ಲ ಬ್ರೇಕ್ ಯಾರು ಕೂಡ ಪಾರ್ಟಿ ವಿರುದ್ಧವಾಗಿ ಯಾರು ಹೇಳಿಕೆ ಕೊಟ್ಟಿಲ್ಲ, ಕೊಡೋದು ಇಲ್ಲ. ಅವ್ರವ್ರ ಬೇಡಿಕೆಗಳನ್ನ ಕೇಳ್ತಾರೆ. CM DCM ಭೇಟಿ ಬಗ್ಗೆ ವಿಶ್ವಾಸ ಇದೆ ಸರಿ ಇದೆ ಹೇಳಿ ಸರ್. ಮೊದಲ ಸೃಷ್ಟಿ ಆಯ್ತಾ ಇಲ್ಲಿ ಮಾಧ್ಯಮ. ತುಂಬಾ ದಪ್ಪ ಇದ್ದೀರಾ, ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಇಂದ ಸಣ್ಣ ಆಗ್ಬೇಕಾ? ಎಷ್ಟೋ ಜನ ಹೇಳ್ತಾ ಇದ್ರಿ, ಸರ್ ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್, ವರ್ಕೌಟ್ ಮಾಡ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ. 100% ಯಾವ ಜಿಮ್ಗೂ ಹೋಗ್ದಂಗೆ ವರ್ಕೌಟು ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು. ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ. ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ? ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ. ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ. ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನೂ ಕೊಡ್ತೀವಿ. ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ.